ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕಾಗಿ ಸ್ತೋತ್ರ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವರು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ವಚನದ ಅರ್ಥವೇನೆಂದರೆ, ನಮ್ಮ ದೇವರು ಎಷ್ಟೋ ನಮ್ಮ ಮೇಲೆ, ನಮ್ಮ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆಂದರೆ ಆತನನ್ನು ನಂಬುವವರು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಪರಲೋಕ ಅಂದರೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಒಂದು ಚಿಕ್ಕದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ. ಇಂಥ ಒಳ್ಳೆಯ ಸಮಯದಲ್ಲಿ ದೇವರೇ, ನಿಮ್ಮ ವಾಕ್ಯವನ್ನು ಹಂಚಿಕೊಳ್ಳುವ ಹಾಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹಾಗೂ ದೇವರೇ, ನೀವು ನಮ್ಮ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿಮ್ಮ ಒಬ್ಬರೇ ಮಗನನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಾಗೂ ದೇವರೇ, ಅನೇಕ ಜನರು ಪಾಪದಲ್ಲಿ ಸಿಕ್ಕಿಕೊಂಡು ನರಕಕ್ಕೆ ಹೋಗಬಾರದು ದೇವರೇ. ಮತ್ತು ದೇವರೇ, ಅವರು ನೀವೇ ನಿಜವಾದ ದೇವರೆಂದು ತಿಳಿದುಕೊಂಡು ರಕ್ಷಣಾ ಮಾರ್ಗದಲ್ಲಿ ಬರುವ ಹಾಗೆ ಸಹಾಯ ಮಾಡು. ಎಲ್ಲ ನಿನ್ನ ಚಿತ್ತದಂತೆ ಆಗಲಿ ದೇವರೇ. ಯೇಸುವೇ ನಿನ್ನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್.